ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಶನಿವಾರ ಮಧ್ಯಾಹ್ನ ಆಗಿದೆ. ಆಗಲೇ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಇವತ್ತು ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಗೊತ್ತಿರುತ್ತೆ, ಶಿರಾ ತಾಲೂಕಿನಲ್ಲಿರೋರಿಗೆಲ್ಲ. ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದೆ ಅಷ್ಟೇನೆ. ಹಾಗಾಗಿ ದೀಪ ಎಲ್ಲ ಹಚ್ಕೊಂಡು ಒಂದು ಮಧ್ಯಾಹ್ನ ಆಗಿತ್ತು. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿ ತಿಂಡಿ ತಿಂದ್ಕೊಂಡು ದೊಡ್ಡ ಮಗಳನ್ನ ಸ್ಕೂಲಿಗೆ ಕಳಿಸಿ ಇವರಿಬ್ಬರನ್ನ ಕರ್ಕೊಂಡು ಇವಾಗ ಹೊರಟಿದ್ದೀವಿ. ಎಲ್ಲ ಕೆಲಸ ಆಗಿದೆ, ಇವರಿಬ್ಬರೂ ರೆಡಿ ಆಗಿದ್ದಾರೆ, ನಮ್ಮ ಮನೆಯವರು ರೆಡಿ ಆಗಿದ್ದಾರೆ. ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಲೆ ಬಾಚಿಕೊಂಡು ಹೊರಡೋದೇನೆ ಅಷ್ಟೇ. ಇವಾಗ ಆಗಲೇ ಒಂದು 12:30 1 ಗಂಟೆ ಆಗೋಗಿತ್ತು. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 2 ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೊರಟ್ವಿ. ಪೂಜೆ ಎಲ್ಲ ಮುಗೀತು. ಇವಾಗ ಇವತ್ತು ಲೇಟ್ ಆಗೋಯಿತು, ಒಂದು 12:30 ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಈಗೆಲ್ಲ ಕೆಲಸಗಳು ಮನೇಲಿ ಒಬ್ಬರೇ ಇರಬೇಕಾದ್ರೆ ಈ ಥರ ಮಾಮೂಲಿನೇ. ಹಾಗಾಗಿ ನಾವು ಇವಾಗ ಹೊರಟ್ವಿ. ಇದೇ ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಈ ಥರ ಕಾಡು ಜಾಗದಲ್ಲಿ ಬೆಟ್ಟದ ಮಧ್ಯದಲ್ಲಿ ಒಬ್ಬರು ಮನೆ ಕಟ್ಕೊಂಡಿದ್ರು. ಅದು ಸ್ವಲ್ಪ ನನಗೆ ಇಷ್ಟ ಆಗಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ತೇರು ನೋಡ್ತಾ ಇರ್ಬೋದು, ಹೂವಿನ ತೇರಿದು. ಮಾಗೋಡು ರಂಗನಾಥ ಸ್ವಾಮಿಗೆ ಹೂವು ಅಂದ್ರೇ ತುಂಬಾ ಇಷ್ಟ. ಹಾಗಾಗಿ ಭಕ್ತಾದಿಗಳು ಬರೀ ಹೂವು ತಂದು ಹಾಕೋದೇನೆ ಸ್ವಾಮಿಗೆ. ಹಾಗಾಗಿ ಪೂರ್ತಿ ಹೂವುದಲ್ಲೇ ತುಂಬಿದೆ ತೇರು ಮಾತ್ರ. ಇವತ್ತೇ ಅಂತ ಅಲ್ಲ, ಈ 15 ದಿವಸದಿಂದನೂ ಜಾತ್ರೆ ನಡೀತಾ ಇದೆ. ಇವತ್ತು ಮರುಪೂಜೆ ಲಾಸ್ಟ್ ಡೇ ಇವತ್ತು. ಹಾಗಾಗಿ ಈ ಥರ ಇದೆ. ಇನ್ನು ಚೆನ್ನಾಗಿ ತುಂಬ ತೇರು ತುಂಬ ಹೂವು ಹಾಕಿ ದೊಡ್ಡ ದೊಡ್ಡ ಹಾರಗಳು ಹೂನಾರಗಳು ಎಲ್ಲವೂ ಹಾಕಿರೋರು. ನೋಡೋದಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಗೆ ನೋಡಿಕೊಂಡು ನಾವು ಕ್ಯೂ ಲೈನಲ್ಲಿ ಬಂದ್ವಿ. ಕ್ಯೂ ಲೈನ್ ಇದೆ ಇವತ್ತು. ಈ ತಾತ ಯಾರೋ ಪಾಪ ನಿಂತ್ಕೊಳ್ಳೋಕ್ಕಾಗ್ದಿಲ್ದಲೇ ಸ್ವಲ್ಪ ಕ್ಯೂ ಲೈನಿಂದ ಎಸ್ಕೇಪ್ ಆಗಿ ಆ ಕಡೆ ಹೋದರು. ಆಮೇಲೆ ನಾವು ಸ್ವಲ್ಪ ಹಾಗೆ ಹೋಗಿ ದರ್ಶನಕ್ಕೆ ತುಂಬ ಜನನೇ ಇದ್ದರು. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ದರು. ದೇವಸ್ಥಾನದ ಒಳಗಡೆನೂ ನೋಡ್ಬೋದು ನೀವು ಎಷ್ಟು ಹೂವು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿನೇ. ಅದೇ ಹೇಳಿದ್ನಲ್ಲ, ಹೂವು ಅಂದ್ರೇ ತುಂಬ ಇಷ್ಟ ಈ ದೇವರಿಗೆ. ಏನಾದರೂ ಹರಕೆ ಮಾಡ್ಕೊಂಡಿರೋರು ಕೂಡ ಹೂವು ಕೊಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಏನಿದ್ರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲಿ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಸ್ವಾಮಿಗೆ ಇಷ್ಟು ತೂಕ ಹೂವು ಕೊಡ್ತೀವಿ ಇಷ್ಟು ಅಂತೇಳಿ ಹರಕೆ ಮಾಡ್ಕೊಳ್ತಾರೆ ಈ ಕಡೆ. ಇದೇ ಫೇಮಸ್ಸು ಇಲ್ಲಿ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು. ಹಾಗೆ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ನೀಟಾಗಿ ಒಂದು ಫೋಟೋ ತಗೊಳಕ್ಕೂ ಅಷ್ಟು ಜನ ಅಂದರೆ ಮೇಲೇ ಬೀಳ್ತಾಯಿದ್ರು. ಒಳಗಡೆ ಮಾತ್ರ ತುಂಬ ಜನ ಇದ್ದರು. ಹಾಗಾಗಿ ಇದು ಬಂದು ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮಾಗೋಡು ರಂಗನಾಥ ಸ್ವಾಮಿ ಮಧ್ಯದಲ್ಲಿ ತೋರಿಸಿದ್ನಲ್ಲ ಆವಾಗಲೇ ಅದ್ರ ಪಕ್ಕದಲ್ಲೇ ಇದೆ. ಒಂದೇ ಕಡೆನೇ 3 ದೇವಸ್ಥಾನ ಇದೆ. ಹಾಗಾಗಿ ಇಲ್ಲೂ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಕ್ಕೊಂಡು ನಾವು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ನೋಡ್ರಿ, ಪ್ರದಕ್ಷಿಣೆ ಹಾಕಬೇಕಾದ್ರೆ ಹಿಂದೆಗಡೆ ಈ ಥರ ಹಿಂದೆಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ₹1 ಕಾಯಿನ್ ಇಟ್ಬಿಟ್ಟು ಏನಾದರೂ ಅಂದ್ಕೊಂಡ್ರೆ ಆ ಕಾಯಿನ್ ಕಚ್ಕೊಂಡ್ರೆ ಆಗುತ್ತೆ, ಇಲ್ಲಾಂದರೆ ಕೆಳಗಡೆ ಬಿದ್ದರೆ ಆಗಲ್ಲ ಅನ್ನೋದು ಅದು ಒಂದು ನಂಬ್ತಾರೆ ಇಲ್ಲಿ ಜನ. ಹಾಗಾಗಿ ನಾವು ಅಲ್ಲಿ ಕೈ ಮೇಲೆ ಮುಕ್ಕೊಂಡು ಆಮೇಲೆ ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ. ಈ ಕಡೆ ಬಂದಿದ ತಕ್ಷಣ ಇಲ್ಲಿ ಎಂಟ್ರೆನ್ಸಲ್ಲಿನೇ ಇನ್ನೊಂದು ದೇವಸ್ಥಾನ ಇದೆ. ಎಂಟ್ರೆನ್ಸ್ ಅಂದರೆ ಸ್ವಲ್ಪ ಸೈಡಿಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದಲ್ಲ ಈ ಕಡೆ ಬಂದು ಇನ್ನೊಂದು ದೇವಸ್ಥಾನ ಇದೆ. ಮಧ್ಯದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಬಂದುಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೇನೇ ಎಲ್ಲ ನೋಡಿಕೊಂಡು ಈ ಕಡೆನೂ ಭೂತಪ್ಪನ ದೇವಸ್ಥಾನ ಇದೆ ನೋಡಿ, ಭೂತಪ್ಪ ದೇವಸ್ಥಾನ. ಇಲ್ಲಿ ಮಕ್ಕಳಿಗೆ ಯಂತ್ರ ಎಲ್ಲನೂ ಕಟ್ತಾಯಿದ್ರು. ಹಾಗೆ ಅಲ್ಲೂ ಕೂಡ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ನಾವು ಹೊರಗಡೆ ಬರೋಣ ಅಂತ ಹೊರಟ್ವಿ. ಆ ಕಡೆ ಈ ಕಡೆ 2 ಕಡೆ ಬಾಗಿಲು ಮಾಡಿದ್ದಾರೆ, ಹೋಗೋಕ್ಕೊಂದು ಬರೋದಕ್ಕೊಂದು ಇದೆ. ಇಲ್ಲಿ ನಾವು ಸ್ವಲ್ಪ ಅನ್ನದಾನಕ್ಕೆ ದುಡ್ಡು ಬರೆಸ್ತಾ ಇದ್ವಿ. ಹಾಗಾಗಿ ಅನ್ನದಾನಕ್ಕೆ ದುಡ್ಡು ಬರೆಸ್ಕೊಟ್ಬಿಟ್ಟು ನಮ್ಮ ಮನೆಯವರು ಕೊಡ್ತಿದ್ರು. ನಾವು ಅದನ್ನು ಅಲ್ಲೇ ನೋಡಿಕೊಂಡು ನಿಂತ್ಕೊಂಡು ಒಂದು ಚೀಟಿ ಕೊಟ್ಟರು, ಚೀಟಿ ಇಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಜಾತ್ರೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನಾವು ಯಾವಾಗಲೂ ಜಾತ್ರೆ ಎಲ್ಲ ಏನು ನೋಡ್ಕೊಂಡು ಬರ್ತಿರ್ಲಿಲ್ಲ. ಇವಾಗ ವೀಡಿಯೋಕ್ಕೋಸ್ಕರ ಮಕ್ಕಳಿರೋದ್ರಿಂದ ಕರ್ಕೊಂಡು ಹೋದ್ವಿ. 2 ಕಡೆ ಈ ಥರ ಬಾಗಿಲಿರೋದ್ರಿಂದ ಜನ ಸ್ವಲ್ಪ ಚೆನ್ನಾಗಿ ಮೇಂಟೈನು ಆಗಿದ್ದಾರೆ. ಇಲ್ಲಾಂದರೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಹಾಗೂ ಒಂದು ಮಗು ಕಾಣೆ ಆಗಿತ್ತಲ್ಲ, ಹಾಗಾಗಿ
ಇದೇ ದೇವಸ್ಥಾನ ಹೊರಗಡೆಯಿಂದ ನಾವು ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತಕ್ಕೊಂಡು, ಒಂದು ಮಗು ಮೊನ್ನೆ ಜಲ್ದಿಯಲ್ಲಿ ಕಳೆದೋಗ್ಬಿಟ್ಟಿತ್ತು ಇಲ್ಲಿ. ಹಾಗಾಗಿ ತುಂಬ ಕಷ್ಟಪಟ್ಟು ನಮ್ಮ ಶಿರಾ ತಾಲೂಕವರೇನೆ ಪೊಲೀಸವರು ತುಂಬ ಚೆನ್ನಾಗಿ ಹುಡುಕಿ ಕೊಟ್ಬಿಟ್ಟು ಸಿಕ್ತು ಮಗು. ಮತ್ತೆ ಚೆನ್ನಾಗಿ ಮಾಗೋಡು ರಂಗನಾಥ ಸ್ವಾಮಿ ಕೃಪೆಯಿಂದ ಮಗುನು ಚೆನ್ನಾಗಿ ಸುರಕ್ಷಿತವಾಗಿಯೇ ಸಿಕ್ತು. ಎಲ್ಲ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಆಮೇಲೆ ನಾವು ಹೊರಗಡೆ ನೋಡ್ತಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಾಯಿ, ಹೂವು, ಹಣ್ಣು ಎಲ್ಲ ಇಟ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗೋರಿಗೆ ತಗೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಖಾರ ಪುರಿ ಮತ್ತೆ ಶಾಪ್ಗಳು ನೋಡ್ಬೋದು, ತುಂಬಾ ಶಾಪ್ಗಳಿದಾವೆ. ಇವಂತೂ ತುಂಬಾ ಫೇಮಸ್ ಆಗೋಗಿದಾವೆ. ಕಿವಿಗೆ ಇಟ್ಕೊಂಡು ಮಕ್ಕಳಿಗೆ ಎಲ್ಲಿ ನೋಡಿದ್ರು ಇವೇನೇನೆ. ನನ್ನ ಮಗಳು, ದೊಡ್ಡ ಮಗಳು ಹೇಳಿದ್ಲು ನನ್ಗೆ ಅದನ್ನ ತಗೋಬಾ, ಚೆನ್ನಾಗಿ ನಂಗೆ ಇಷ್ಟ, ತುಂಬಾ ದಿವಸದಿಂದ ಕೇಳ್ತಿದ್ಲು. ಹಾಗಾಗಿ ಇವತ್ತು ತಗೊಂಡೋಗೋಣ, ಜಾತ್ರೆಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ನೋಡ್ತಾ ಇದ್ದೆ. ಅಂಗಡಿಗಳು ಮಾತ್ರ ತುಂಬಾ ಚೆನ್ನಾಗಿ, ಜಾಸ್ತಿ, ಲಾಸ್ಟ್ ಡೇ ಆದ್ರೂ ಕೂಡ ತುಂಬಾ ಜಾಸ್ತಿನೇ ಇದ್ವು. ಬಳೆಗಳು ನೋಡ್ತಿರ್ಬೋದು, ಎಲ್ಲ 100 ರೂಪಾಯಿ ಅಂತೆ ಬಳೆ, 100 ರೂಪಾಯಿ 100 ರೂಪಾಯಿ ಅಂತ ಹೇಳ್ತಾ ಇದ್ರು. ಚೆನ್ನಾಗಿದ್ವು ಬಳೆಗಳು, ತುಂಬಾ ಚೆನ್ನಾಗಿದ್ವು. ಆದ್ರೆ ನಾನೇನು ತಗೊಳ್ಳಿಲ್ಲ. ಇದು ಮಾತ್ರ ನನ್ನ ಮಗಳಿಗೆ ಕೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ತಗೊಂಡು, ಆಮೇಲೆ ನಮ್ಮ ಮಕ್ಕಳು ಕಾರಲ್ಲಿ ಆಟ ಆಡ್ಬೇಕು ಅಂತ ಹೇಳ್ತಿದ್ರು. ಅವ್ರು ನನ್ಗೇನು ಬೇಡ, ಕಾರಲ್ಲಿ ಆಟ ಆಡ್ಸು ಅಂತ ಹೇಳ್ಬಿಟ್ಟು ಹಾಗಾಗಿ ಅಲ್ಲಿ ಕರ್ಕೊಂಡು ಹೋದ್ವಿ. ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಕ್ಯಾಮ್ರಾ ಬ್ಲರ್ ಬಂದಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲಾನು ನೋಡಿಕೊಂಡು ನಾವು ಸ್ವಲ್ಪ ಸಾಂಗ್ ಎಲ್ಲ ಹಾಕಿದ್ರು, ಅದೆಲ್ಲ ಕೇಳಿಸ್ಕೊಂಡು ಇನ್ನೊಂದು ಕಡೆ ಹೋದೆ ನಾನು. ಇದು ನೋಡ್ತಿರ್ಬೋದು, ಒಂಥರ ಟ್ರೈನ್ ಥರ, ಇದರಲ್ಲೂ ಸ್ವಲ್ಪ ಜನ ಕೂತಿದ್ರು. ಅದನ್ನು ಸ್ವಲ್ಪ ಹಾಗೇನೆ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಇದೂ. ಆದರೆ ನಮಗೆಲ್ಲ ಇವೆಲ್ಲ ನನಗೆ ಆಗೋದಿಲ್ಲ, ನನಗೆ ಈ ಥರದ್ರಲ್ಲಿ ಹತ್ತೂ ಇಲ್ಲ. ಮಕ್ಕಳಿಗೆ ಚೆನ್ನಾಗಿದೆ ಆಟ ಆಡೋವಂಥವ್ರಿಗೆ. ಆಮೇಲೆ ಈ ಕಡೆ ಇಲ್ಲೂ 2 ಇಟ್ಟಿದ್ರು. ತುಂಬ ಚೆನ್ನಾಗಿದೆ. ಏನಂದರೆ ಇನ್ನೂ ಸ್ವಲ್ಪ ನೈಟ್ ಟೈಮ್ಸು, ಈವ್ನಿಂಗ್ ಟೈಮ್ಸು ಆದರೆ ಇನ್ನೂ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನಾವು ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಮಗಳನ್ನ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ಬೇಗ ಬಂದು ಬೇಗ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ದಾಯಿತು. ಇಲ್ಲ ಸಂಜೆ ಟೈಮ್ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ನೋಡಿಕೊಂಡು ಪಾಪ ಇವ್ರು ಬಂದ್ಬಿಟ್ಟು ಚೋಟಾ ಭೀಮ್ ಅವರು ನನ್ರಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫೀಲಿಂಗಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಎಲ್ಲ ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ಹೊಟ್ಟೆ ಕಡೆ ಚುರುಕ್ ಅಂತಿತ್ತು. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಇಲ್ಲಿಗೆ ಬಂದ್ವಿ. ಮಸಾಲೆ ತಗೊಂಡೆ, ಒಂದೇ ಮಸಾಲೆ ತಗೊಂಡು ಅದರಲ್ಲಿ ನಾನೊಂದು ಚೂರು ತಿಂದ್ಕೊಂಡೆ ಅಷ್ಟೇ. ಮಕ್ಳಿಗೆ ಕೊಟ್ಬಿಟ್ಟು ನಮ್ಮ ಮನೆಯವರು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋಗಿದ್ರು. ಹಾಗಾಗಿ ನಾವಿಲ್ಲೇ ಕುತ್ಕೊಂಡು ತಿಂತಾ ಇದ್ವಿ. ನನ್ನ ಚಿಕ್ಕ ಮಗಳಿಗೆ ಇದು ಬೇಡ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ಲು, ನಂಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್ ಈ ಕಡೆ ಚೆನ್ನಾಗಿರಲ್ಲ, ಇಲ್ಲಿ ಬಂದಿರೋ ಕಡೆ ಅಂದ್ರೂ ಇಲ್ಲ ನಂಗೆ ಬೇಕು ಅಂತ, ಬಿಸಿಲಿಗೆ ತಿನ್ನಬೇಕು ಅಂತ ಕೇಳ್ತಿದ್ಲು. ಏನು ಮಾಡೋಕ್ಕಾಗಲ್ಲ, ಇನ್ನು ಬಂದಿದ್ದ ಕಡೆ ಅವ್ರು ಹೇಳ್ತಿರ್ತಾರಲ್ಲ, ಹಾಗಾಗಿ ವಿಧಿ ಇಲ್ಲ, ಕುಡಿಸ್ಲೇಬೇಕು ಅಂದ್ಕೊಂಡು ನಾವು ಈ ಕಡೆ ನೋಡ್ತಿರ್ಬೋದು. ಇದೊಂದು ತಿರುಗ್ತಿದೆಯಲ್ಲ, ಇದನ್ನ ನೋಡ್ಬಿಟ್ರೆ ನನ್ನ ತಲೆನೇ ತಿರುಗ್ಬಿಡ್ತು ಅಲ್ಲೇನೇನೆ. ಯಾಕೆಂದ್ರೆ ನಾನು ಅದ್ರಲ್ಲಿ ಕುತ್ಕೊಬಿಟ್ರೆ ಗ್ಯಾರಂಟಿ ತಲೆ ಸುತ್ತ ಬೀಳೋದಂತೂ ಗ್ಯಾರಂಟಿ. ಅದನ್ನು ನೋಡ್ಕೊಂಡು ಹಾಗೆ ನಾವೆಲ್ಲ ತಿನ್ಕೊಂಡು, ಅವ್ರು ತಿನ್ಲಿಲ್ಲ, ಸ್ವಲ್ಪ ಮಿಕ್ಕಿತ್ತು ಅಂತ ನಾನೇ ತಿನ್ಕೊಂಡು, ಆಮೇಲೆ ಐಸ್ ಕ್ರೀಮ್ ಕೇಳಿದ್ರು ಅಂತ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸಿ ಆಮೇಲೆ ಬಂದ್ವಿ. ನಾವು ಕೂಡ ಓಡಾಡ್ಕೊಂಡು, ನಮ್ಮ ಮನೆಯವರು ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಅಂತ ಕೇಳಿಬಿಟ್ಟು. ಹಾಗಾಗಿ ಬರ್ತೀವಿ ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕಬ್ನಲ್ಲಿ ಕುಡಿಯೋಣ ಅಂತ ಹೋದ್ವಿ. ಪಾನಿಪುರಿ ತಿಂದೆಲ್ಲ ಹೊಟ್ಟೆ ಕೆಟ್ಟಿದೆ ಅಂತ ಸ್ವಲ್ಪ ಹೆಲ್ದಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಪಾಪ ನೋಡ್ತಿರ್ಬೋದು, ಇಲ್ಲೇ ಟೆಂಟ್ ಹಾಕ್ಕೊಂಡು ಊಟ ಎಲ್ಲ ಮಾಡ್ಕೊಳ್ತಿದ್ದಾರೆ ಇಲ್ಲೇನೇನೆ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು ಎಲ್ಲ ಇದ್ದಿದ್ದೇನೆ. ಹಾಗಾಗಿ ಎಲ್ಲ ನಾವು ನೋಡಿಕೊಂಡು ಅಲ್ಲೇ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ನಮ್ಮ ಮನೆಯವರು ಕರೆದ್ರು ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಒಂದು ಕಡೆ ಅನ್ನದಾನ ಮಾಡ್ತಾಯಿದ್ರು, ಅಲ್ಲಿ ಊಟ ಮಾಡ್ಕೊಂಡು ಬಂದರು ನಮ್ಮ ಮನೆಯವರು. ಏನು ತಿನ್ನಲಿಲ್ಲ ಇಲ್ಲಿ ಪಾನಿಪುರಿ ಆ ಥರದ್ದೆಲ್ಲ. ಅವರು ಹೊರಗಡೆ ಫುಡ್ಡು ಅಷ್ಟು ಇಷ್ಟಪಡಲ್ಲ, ತಿನ್ನಲ್ಲ. ನಾನು ಬೇಡ ಅಂದಿರೋದಕ್ಕೆ ಅವರೇ ಹೋಗಿ ಊಟ ಮಾಡ್ಕೊಂಡು ಬಂದರು. ನಾವು ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಬಿಟ್ವಿ. ಆಮೇಲೆ ಎಲ್ಲ ಓಡಾಡ್ಕೊಂಡು ಜಾತ್ರೆ ಎಲ್ಲ ಓಡಾಡ್ಕೊಂಡು ನಾನು ಮಕ್ಕಳು ಮತ್ತು ಹೊರಟ್ವಿ. ಇಲ್ಲೇ ಅನ್ನದಾನ ಒಂದು ಆಟೋದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಇಟ್ಕೊಂಡು ಕೊಡ್ತಿದ್ರು. ಫಸ್ಟ್ ಅನ್ನ ಸಾಂಬಾರು ಕೊಟ್ಟಿದ್ರು. ಬಂದಿರೋರಿಗೆ ಪಾಪ ಹೊಟ್ಟೆ ಇಸ್ಕೊಂಡಿರ್ತಾರಲ್ಲ, ಈ ಥರ ಒಂದು ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಆಮೇಲೆಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ. ಓಡಿದ ತಕ್ಷಣವೇ ಮಧ್ಯದ ದಾರಿಯಲ್ಲಿ ಗಾಡಿ ಕೈ ಕೊಟ್ಬಿಡ್ತು. ತುಂಬಾ ಬೇಜಾರಾಗೋಯ್ತು. ಏನಂದರೆ ಬೇರೆಯವ್ರ ಕೈಗೆ ದುಡ್ಡು ಕೊಟ್ಟಿದ್ರಂತೆ ನಮ್ಮ ಮನೆಯವರು, ಪೆಟ್ರೋಲ್ ಹಾಕಿಸ್ಕೊಬಾ ಅಂತ ಹೇಳ್ಬಿಟ್ಟು. ಅವ್ರು ಏನು ಮಾಡಿದರೆ, ಎಷ್ಟಕ್ಕೆ ಹಾಕ್ಸಿದ್ರೋ ಗೊತ್ತಿಲ್ಲ. ಹಾಗಾಗಿ ಮಧ್ಯದಲ್ಲೇ ಗಾಡಿ ಪೆಟ್ರೋಲ್ ಖಾಲಿ ಆಯಿತು.
ತುಂಬಾ ಬೇಜಾರಾಗಿ ನಾವು ಸ್ವಲ್ಪ ದೂರನೇ, ಇನ್ನೇನು ಊರ ಹತ್ರ ಇತ್ತು ಬೇರೆ ಊರು, ಅಲ್ಲಿಗೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಇದು ಒಂಥರ ಒಳ್ಳೇದೇನೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಇವ್ರ ಮಕ್ಕಳು ಇಲ್ಲಿಲ್ಲೇ ರೀಲ್ಸ್ ಮಾಡಿಕೊಂಡು ಆಮೇಲೆ ಒಂದು ತೋಟದ ಹತ್ರ ಹೋದ್ವಿ. ಆ ತೋಟದ ಹತ್ರ ನಮ್ಮ ಮನೆಯವರು ಗಾಡಿ ಬಿಟ್ಟಿದ್ರು, ಅವ್ರು ಗೊತ್ತಿರೋರೇನೆ, ಪರಿಚಯ ಇರೋರು. ಗಾಡಿ ಬಿಟ್ಟು ಬೇರೆಯವ್ರ ಗಾಡಿ ತಗೊಂಡು ಪೆಟ್ರೋಲ್ ತರಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾವಿಲ್ಲಿಗೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಪರ್ಮಿಷನ್ ಕೇಳ್ತಿದ್ವಿ, ಒಳಗಡೆ ಹೋಗ್ಬೋದಾ ಅಂತ ಹೇಳ್ಬಿಟ್ಟು. ಪಾಪ ಹೋಗಮ್ಮ, ಏನು ಪರವಾಗಿಲ್ಲ ಅಂತ ಹೇಳಿರೋ ಆಂಟಿ, ತುಂಬಾನೇ ಒಳ್ಳೆಯವರು. ಹಾಗಾಗಿ ನಾವು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ, ತೋಟದ ಒಳಗಡೆ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳಗಡೆ ಎಲ್ಲ ಒಂಥರ ಇಲ್ಲಿ ನೋಡಿದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸಿರಲ್ಲ, ಆ ಥರ ಇದೆಲ್ಲ. ಇಲ್ಲಿ ವಾತಾವರಣ, ಕೋಳಿ ಮತ್ತೆ ಹಸುಗಳು ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ಮನೆ ಕಟ್ಕೊಂಡು ಈ ಥರ ತೋಟದ ಹತ್ರ ಇರೋದಂದ್ರೆ ಅದೊಂಥರ ನೆಮ್ಮದಿ. ಸಿಟಿಯಲ್ಲಿ ಇರೋದಕ್ಕಿಂತ ಈ ಥರ ನಮ್ಮೂರೂ ಅಷ್ಟು ಹೇಳ್ಬೇಡ್ರಿ, ಈ ಥರ ಸಿಂಗಲ್ ಮನೆಗಳಲ್ಲಿ ಇರೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಪೆಟ್ರೋಲ್ ತಗೊಂಡು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನನ್ನ ಮಗಳು ಬೇರೆ ಸ್ಕೂಲಿಂದ ಬಂದಿರ್ತಾಳೆ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಇಲ್ಲಿ ಎದುರುಗಡೆನೆ ಕಾಣ್ತಿದೆ ನೋಡಿ, ಇದೇನೆ ಅವ್ರದ್ದು ಮನೆ. ಬಂದ್ಬಿಟ್ಟು ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದಾರೆ. ತೋಟ ಮಾತ್ರ ತುಂಬಾನೇ ದೊಡ್ಡದು. ಮನೆನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಅಂತಿರೋದು. ಮಕ್ಕಳೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಿದ್ರು ಆಂಟಿ. ಟೀ ಎಲ್ಲ ಕುಡೀರಿ ಅಂತ ಕೇಳ್ತಾ ಇದ್ರು. ಇಲ್ಲ ಲೇಟ್ ಆಗುತ್ತೆ, ಮಗಳು ಬಂದಿರ್ತಾಳೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ. ಇವೆರಡು ನೋಡ್ರಿ ಚಿಕ್ಕ ಕರುಗಳು, ಅವು ನೋಡಿ ಪಾಪ ಎದುರುಕೊಳ್ತಾ ಇದ್ದಾರೆ, ಯಾರೋ ಹೊಸೊಬ್ರು ಇವರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಚಿಕ್ಕದಾಗಿ ಛತ್ರ ಬೇರೆ ಹಾಕಿದ್ದಾರೆ ನೆರಳಿಗೆ, ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಕೂಡ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲ ಇದೇ ಪೆಟ್ರೋಲ್ ಖಾಲಿ ಆಗ್ಲಿಲ್ಲ ಅಂದಿದ್ರೆ ಇದೆಲ್ಲ ನೋಡೋದಕ್ಕೆ ಸಿಗ್ತಾನೆ ಇರ್ಲಿಲ್ಲ. ಸೀದಾ ಮನೆ ಕಡೆ ಹೋಗಿ ಕರ್ಕೊಂಡು ಹೋಗಿರೋದು ನಮ್ಮ ಮನೆಯವರು. ಇದು ಒಂಥರ ಮೇಲು ಅಂತಾನೆ ಅನ್ನಿಸ್ತು. ಹಾಗಾಗಿ ಆಮೇಲೆ ನಾವು ಕೂಡ ಮನೆ ಕಡೆ ಬಂದ್ವಿ. ಇದು ನೋಡಿದ ತಕ್ಷಣ ನನ್ನ ಮಗಳಿಗೆ ತುಂಬಾನೇ ಖುಷಿ ಆಗೋಗಿದೆ. ತುಂಬಾ ದಿವಸದಿಂದ ಕೇಳ್ತಿದ್ಲಲ್ಲ, ಹಾಗಾಗಿ ತಂದಿರೋದಕ್ಕೆ ನಾವು ಕೂಡ ಇವಾಗ ಮನೆಗೆ ಬಂದ್ವಿ. ಅವಳಿಗೆ ಅದನ್ನು ಕೊಟ್ಬಿಟ್ಟು ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.